ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಸಿರೀಸ್ನ 4ನೇ ವಿಡಿಯೋ ನೋಡ್ತಾ ಇದ್ದೀವಿ. ಮೊದಲ 3 ವಿಡಿಯೋ ನೋಡಿ, ಈ ವಿಡಿಯೋ ನೋಡಿ. ಮೊದಲಿನ 3 ವಿಡಿಯೋಗಳನ್ನು ವೀಕ್ಷಿಸಲು ಮೇಲೆ ಕಾಣುವಂಥ ಐ ಬಟನನ್ನು ಕ್ಲಿಕ್ ಮಾಡಿ. ಇಂದು ನಾವು ಆರ್ಟಿಕಲ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ. ಈ ವಿಡಿಯೋ ಕುರಿತು ಏನಾದರೂ ಸಂದೇಹಗಳಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ವಿದ್ಯಾರ್ಥಿಗಳೇ, ಆರ್ಟಿಕಲ್ಸ್ ಅಂದರೆ ಉಪಪದಗಳು ಅಂತ ಕರೀತಾರೆ. ವಾಟ್ ಈಸ್ ಆ್ಯನ್ ಆರ್ಟಿಕಲ್ ಇನ್ ಇಂಗ್ಲಿಷ್ ಗ್ರಾಮರ್? ಹಾಗಾದರೆ ಆರ್ಟಿಕಲ್ಸ್ ಅಂದರೆ ಏನು ಅನ್ನೋದನ್ನು ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ದಿ ವರ್ಡ್ ದ್ಯಾಟ್ ಡಿಫೈನ್ ಎ ನೌನ್ ಆ್ಯಸ್ ಡೆಫಿನಿಟ್ ಆರ್ ಇನ್ಡೆಫಿನಿಟ್ ಇನ್ ಎ ಸೆಂಟೆನ್ಸ್ ಈಸ್ ಕಾಲ್ಡ್ ಆರ್ಟಿಕಲ್. ನೋಡಿ ವಿದ್ಯಾರ್ಥಿಗಳೇ, ಒಂದು ವಾಕ್ಯದಲ್ಲಿರುವಂಥ ನಾಮಪದವನ್ನು ನಿರ್ದಿಷ್ಟ ಅಥವಾ ಅನಿರ್ದಿಷ್ಟ ಎಂದು ವ್ಯಾಖ್ಯಾನಿಸುವ ಪದವನ್ನು ನಾವು ಉಪಪದ ಅಥವಾ ಆರ್ಟಿಕಲ್ ಎಂದು ಕರಿತೇವೆ. ನಿರ್ದಿಷ್ಟ ಅನಿರ್ದಿಷ್ಟ ಅಂದರೆ ವಿದ್ಯಾರ್ಥಿಗಳೇ, ಅಂದರೆ ವಾಕ್ಯದಲ್ಲಿರುವಂಥ ವ್ಯಕ್ತಿ ಅಥವಾ ವಸ್ತು ನಮಗೆ ಪರಿಚಿತವಿದೆಯೋ ಅಥವಾ ಇಲ್ಲವೋ ಅನ್ನೋದನ್ನು ಈ ಆರ್ಟಿಕಲ್ಗಳು ಸಾದರಪಡಿಸ್ತವೆ ವಿದ್ಯಾರ್ಥಿಗಳೇ, ಸ್ಪಷ್ಟಪಡಿಸ್ತವೆ ವಿದ್ಯಾರ್ಥಿಗಳೇ. ಹಾಗಾದರೆ ಅವುಗಳು ಯಾವುವು ಅನ್ನೋದನ್ನು ನೋಡೋಣ. ನೋಡಿರಿ, ಟೈಪ್ಸ್ ಆಫ್ ಆರ್ಟಿಕಲ್ಸ್. ಆರ್ಟಿಕಲ್ಸ್ನಲ್ಲಿ 2 ಪ್ರಮುಖವಾದ ವಿಭಾಗಗಳಿವೆ. ಒಂದನೇದು ಡೆಫಿನಿಟ್ ಆರ್ಟಿಕಲ್, ಇನ್ನೊಂದು ಇನ್ಡೆಫಿನಿಟ್ ಆರ್ಟಿಕಲ್. ವಿದ್ಯಾರ್ಥಿಗಳೇ, ಹಾಗಾದರೆ ಡೆಫಿನಿಟ್ ಆರ್ಟಿಕಲ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಆ್ಯನ್ ಆರ್ಟಿಕಲ್ ವಿಚ್ ಈಸ್ ಯೂಸ್ಡ್ ಟು ರೆಫರ್ ಟು ಪರ್ಟಿಕ್ಯುಲರ್ ಪರ್ಸನ್ ಆರ್ ಥಿಂಗ್ ಈಸ್ ನೋನ್ ಆ್ಯಸ್ ಡೆಫಿನಿಟ್ ಆರ್ಟಿಕಲ್. ನೋಡಿ, ಇಂಗ್ಲೀಷ್ನಲ್ಲಿ ಡೆಫಿನಿಟ್ ಆರ್ಟಿಕಲ್ ಅಂದರೆ ದನ ದಿ ಅಂತಲೂ ಕರಿತೀವಿ ವಿದ್ಯಾರ್ಥಿಗಳೇ. ದನ ಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೇವೆ. ಹಾಗಾದರೆ ಡೆಫಿನಿಟ್ ಆರ್ಟಿಕಲ್ ಅಂದರೆ ಏನು ವಿದ್ಯಾರ್ಥಿಗಳೇ? ನಿರ್ದಿಷ್ಟವಾಗಿ ಹೇಳ್ತಾ ಇರುತ್ತೆ. ಅದನ್ನು ಏನು ಕರಿತೀವಿ ನಾವು? ಡೆಫಿನಿಟ್ ಆರ್ಟಿಕಲ್. ಅಂದರೆ ಆ ನಾಮಪದದ ಕುರಿತು ಹಾಗೂ ಆ ವಸ್ತುವಿನ ಕುರಿತು, ವ್ಯಕ್ತಿ ಅಥವಾ ವಸ್ತುವಿನ ಕುರಿತು ಏನು ಮಾಡ್ತಿರುತ್ತೆ? ಸ್ಪಷ್ಟವಾಗಿ ಹೇಳ್ತಾ ಇರುತ್ತೆ. ಅದನ್ನು ನಾವು ಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೇವೆ. ಇನ್ನು ಇನ್ಡೆಫಿನಿಟ್ ಆರ್ಟಿಕಲ್. An article which does not refer to particular person or thing is known as definite article. ನೋಡ್ರಿ, ಅವು 2 ಯಾವುವು? ಎ ಹಾಗೂ ಆ್ಯನ್. ಅವನ್ನ ಏನು ಕರಿತೀವಿ ವಿದ್ಯಾರ್ಥಿಗಳೇ? ಇನ್ಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೇವೆ ವಿದ್ಯಾರ್ಥಿಗಳೇ. ಹಾಗಾದರೆ ಅವು ಸ್ಪಷ್ಟವಾಗಿ ಹೇಳೋದಿಲ್ಲ ವಿದ್ಯಾರ್ಥಿಗಳೇ. ಹಾಗಾದರೆ ಅವು ಅಪರಿಚಿತ ಇರದ ವಸ್ತುಗಳ ಕುರಿತು, ವ್ಯಕ್ತಿಯ ಕುರಿತು ಹೇಳ್ತಾವೆ ವಿದ್ಯಾರ್ಥಿಗಳೇ. ದ ಅನ್ನೋದು ಏನು ಮಾಡುತ್ತೆ? ಪರಿಚಿತವಿರುವಂತಹ ವ್ಯಕ್ತಿಯ ಕುರಿತು, ವಸ್ತುವಿನ ಕುರಿತು ಹೇಳುತ್ತೆ. ಹಾಗಾದರೆ ನೋಡೋಣ ಇನ್ಡೆಫಿನಿಟ್ ಆರ್ಟಿಕಲ್. ನೋಡಿ ವಿದ್ಯಾರ್ಥಿಗಳೇ, ಇನ್ನು ಎ ಹಾಗೂ ಆ್ಯನ್ ಇನ್ಡೆಫಿನಿಟ್ ಆರ್ಟಿಕಲ್ ಅಲ್ಲ, ಅವುಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಫಸ್ಟ್ ಒನ್, ಎ. ಎ ಈಸ್ ಯೂಸ್ಡ್ ಬಿಫೋರ್ ಎ ವರ್ಡ್ ಬಿಗಿನಿಂಗ್ ವಿತ್ ಎ ಕಾನ್ಸೋನೆಂಟ್ ಸೌಂಡ್. ನೋಡಿ ವಿದ್ಯಾರ್ಥಿಗಳೇ, ನಾವು ಎನ್ನು ಎಲ್ಲಿ ಬಳಕೆ ಮಾಡಬೇಕು? ನೋಡಿ, ಕಾನ್ಸೋನೆಂಟ್ ಅಂತ ಅಂದರೆ ನಿಮಗೆ ಗೊತ್ತಿದೆ. ದೇರ್ ಆರ್ 21 ಕಾನ್ಸೋನೆಂಟ್ ಇನ್ ಇಂಗ್ಲೀಷ್ ಗ್ರಾಮರ್. 21 ಕಾನ್ಸೋನೆಂಟ್ಗಳಿವೆ. ಅವುಗಳ ಮೊದಲು ನಾವೇನು ಮಾಡಬೇಕು? ಎ ಆರ್ಟಿಕಲನ್ನು ಬಳಕೆ ಮಾಡಬೇಕು. ಇನ್ನು ನೋಡಿ ವಿದ್ಯಾರ್ಥಿಗಳೇ, ಆ್ಯನ್. ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ಎ ವರ್ಡ್ ಬಿಗಿನಿಂಗ್ ವಿತ್ ಎ ವಾವಲ್ ಸೌಂಡ್. ಆ್ಯನನ್ನು ವಾವಲ್ ಸೌಂಡ್ ಬರುವಂಥ ಪದಗಳ ಮೊದಲು ಬಳಕೆ ಮಾಡಬೇಕು. ಎ ಇ ಐ ಒ ಯು. ನೋಡಿ ವಿದ್ಯಾರ್ಥಿಗಳೇ, ಹಾಗಾದರೆ ಎ ಇ ಐ ಒ ಯು ಲೆಟರ್ಗಳು ಬಂದ ತಕ್ಷಣ ಅವೇ ಅಕ್ಷರಗಳ ಧ್ವನಿಗಳನ್ನು ಉತ್ಪಾದನೆ ಮಾಡುತ್ತವೆ ಅಂತ ತಿಳ್ಕೊಬಾರ್ದು. ಅಂದರೆ ಇಲ್ಲಿ ಏನು ತಿಳ್ಕೊಬೇಕು ವಿದ್ಯಾರ್ಥಿಗಳೇ? ಅವು ಅಕ್ಷರಗಳು ಯಾವುವು ಅನ್ನುವುದಕ್ಕಿಂತ ಆ ಮೊದಲ ಅಕ್ಷರ ಯಾವ ಸೌಂಡನ್ನು, ಯಾವ ಧ್ವನಿಯನ್ನು ಉತ್ಪಾದನೆ ಮಾಡುತ್ತೆ ಅನ್ನೋದ್ರ ಮೇಲೆ ಎ ಮತ್ತು ಆ್ಯನನ್ನು ನಾವು ಬಳಕೆ ಮಾಡಬೇಕು.
ಈಗ ಅವುಗಳನ್ನ ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ನೋಡಿ, ಬುಕ್ ಬುಕ್ ಅಂದರೆ ಇಲ್ಲಿ ಬಿ ಬ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹೀಗಾಗಿ ನಾವಲ್ಲಿ ಏನು ಕರಿತೀವಿ ಅದನ್ನು ಎ ಬುಕ್. ನೋಡಿ, ಕೌ ಕ ಸೌಂಡು ಉತ್ಪತ್ತಿ ಮಾಡುತ್ತೆ, ಕೌ. ಹೀಗೆ ಡಾಲ್ ಡ, ಫಾರ್ಮುಲಾ ಫ, ಗೋಟ್ ಗ, ಹೆನ್ ಜಗ್, ಕೈಟ್ ಮಂಕಿ, ಪರ್ಲ್ ರೋಸ್ ಇವೆಲ್ಲವನ್ನು ಇವುಗಳ ಹಿಂದೆ ನಾವೇನು ಬಳಕೆ ಮಾಡಬೇಕು, ಎ ಆರ್ಟಿಕಲ್ಸನ್ನು ಬಳಕೆ ಮಾಡಬೇಕು. ಅಂದರೆ ಎ ಬುಕ್, ಎ ಕೌ, ಎ ಡಾಲ್, ಎ ಫಾರ್ಮುಲಾ, ಎ ಗೋಟ್, ಎ ಹೆನ್, ಎ ಜಗ್, ಎ ಕೈಟ್, ಎ ಮಂಕಿ, ಎ ಪರ್ಲ್, ಎ ರೋಸ್. ಇನ್ನು ಉದಾಹರಣೆ ನೋಡಿ, ಯಾನನ್ನು ಎಲ್ಲಿ ಬಳಕೆ ಮಾಡಬೇಕು ನೋಡಿ ವಿದ್ಯಾರ್ಥಿಗಳೇ. ಆ್ಯನ್ ಆ್ಯಂಟ್ ನೋಡ್ರಿ, ಅಲ್ಲಿ ಅ ಅಥವಾ ಆ್ಯ ಸೌಂಡ ಪ್ರೊಡ್ಯೂಸ್ ಮಾಡುತ್ತೆ. ಹೀಗಾಗಿ ಇಲ್ಲಿ ನಾವೇನು ಮಾಡ್ತೀವಿ, ನಾವು ಕನ್ನಡದಲ್ಲಿ ಸ್ವರಗಳು ಅಂತ ಕರಿತೀವಲ್ಲ, ಆ ಸ್ವರಗಳ ಉಚ್ಚಾರಣೆ ಮೊದಲ ಅಕ್ಷರ ಮಾಡುತ್ತಿದ್ದರೆ ನಾವೇನು ಮಾಡಬೇಕಲ್ಲಿ ಯಾನನ್ನು ಬಳಕೆ ಮಾಡಬೇಕು. ನೋಡಿ, ನಾವು ಓದುವ ಸ್ವರಗಳು ಕನ್ನಡದಲ್ಲಿ ಏನು ಸ್ವರಗಳಿದಾವಲ್ಲ, ಅಕ್ಷರಗಳು ಮುಖ್ಯ ಅಲ್ಲ ಇಲ್ಲಿ, ಅಲ್ಲಿ ಏನು ಧ್ವನಿ ಉತ್ಪಾದನೆ ಆಗ್ತದೆ. ನೋಡಿ, ಆ್ಯಪಲ್, ಆ್ಯನ್ ಆ್ಯಪಲ್, ಆ್ಯನ್ ಆಟೋ. ನೋಡಿ, ಇಲ್ಲಿ ಏನದು ಏನು ಸೌಂಡ್ ಮಾಡುತ್ತೆ, ಅ ಸೌಂಡನ್ನು ಮಾಡುತ್ತೆ. ನೋಡಿ, ಆರ್ಮ್ ಚೇರ್, ಇಲ್ಲಿ ಆ ಸೌಂಡ್ ಮಾಡ್ತದೆ. ಆ್ಯನ್ ಆರ್ಮ್ ಚೇರ್, ಆ್ಯನ್ ಏರೋಪ್ಲೇನ್, ಆ್ಯನ್ ಅನ್ನೋನ್. ನೋಡಿ ವಿದ್ಯಾರ್ಥಿಗಳೇ, ಆ್ಯನ್ ಐಸ್ ಕ್ರೀಮ್. ನೋಡಿ, ಐಸ್ ಕ್ರೀಮ್, ಐಸ್ ಕ್ರೀಮ್. ಆ್ಯನ್ ಇಮೇಜ್, ನೋಡಿ ಈ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ್ಯನ್ ಐಡಿಯಾ, ಆ್ಯನ್ ಇಗ್ಲೋ, ಆ್ಯನ್ ಇಂಕ್ ಪಾಟ್. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಾವೇನು ಯೂಸ್ ಮಾಡಬೇಕು, ಆ್ಯನ್ ಪದವನ್ನು ಬಳಕೆ ಮಾಡಬೇಕು. ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ನೋಡಿ, ಎ ಶರ್ಟ್, ಇಲ್ಲಿ ಶ ಅನ್ನುವಂಥ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಎ ಬನಾನಾ, ಎ ಕ್ಯಾಟ್, ಎ ಡಾಂಕಿ, ಎ ಗರ್ಲ್, ಎ ಹೀರೋ, ಎ ಬಲೂನ್, ಎ ರಿಂಗ್, ಎ ಹೌಸ್, ಎ ಯೂನಿಟ್. ನೋಡಿ, ಇಲ್ಲಿ ಯು ಅಕ್ಷರ ಬಂದಿದೆ, ಆದರೆ ಸೌಂಡ್ ಏನು ಪ್ರೊಡ್ಯೂಸ್ ಮಾಡ್ತಾ ಇದೆ, ಯು, ಯರಲವ ಯು ಸೌಂಡನ್ನು ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಎ ಯೂನಿಟ್ ಅನ್ನಬೇಕು ವಿದ್ಯಾರ್ಥಿಗಳೇ. ಹಾಗಾಗಿ ಯು ಬಂದ ತಕ್ಷಣ ಇದು ವಾವಲ್ಸ್ ಇದೆ ಅಂದ ತಕ್ಷಣ ಇಲ್ಲಿ ಯಾನನ್ನು ಬಳಕೆ ನಾವು ಮಾಡಬಾರದು. ಇನ್ನು ಉಳಿದ ಉದಾಹರಣೆಯನ್ನು ನೋಡೋಣ. ಆ್ಯನ್ ಎಗ್, ಆ್ಯನ್ ಎಲಿಫೆಂಟ್, ಆ್ಯನ್ ಐ, ಆ್ಯನ್ ಇರೇಜರ್, ಆ್ಯನ್ ಎಕ್ಸಾಂಪಲ್, ಆ್ಯನ್ ಅರ್ಬನ್. ನೋಡಿ ವಿದ್ಯಾರ್ಥಿ, ಆ್ಯನ್ ಆಫೀಸ್, ಆ್ಯನ್ ಔಲ್, ಆ್ಯನ್ ಆರೆಂಜ್, ಆ್ಯನ್ ಆನಿಯನ್, ಆ್ಯನ್ ಆಕ್ಸ್. ಈ ರೀತಿ ಅಂದರೆ ಯಾವುದಾದ್ರೂ ಒಂದು ಪದದ ಮೊದಲ ಅಕ್ಷರ ಯಾವುದು ಮುಖ್ಯವಲ್ಲ, ಆ ಅಕ್ಷರ ಯಾವ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ, ಯಾವ ಧ್ವನಿಯನ್ನು ಉತ್ಪಾದನೆ ಮಾಡುತ್ತೆ, ಅದು ಸ್ವರವನ್ನು ಉತ್ಪಾದನೆ ಮಾಡ್ತಾ ಇದ್ದರೆ ಯಾನನ್ನು ಬಳಕೆ ಮಾಡಬೇಕು. ಅಥವಾ ವ್ಯಂಜನ ಉಚ್ಚಾರಣೆ ಮಾಡ್ತಾ ಇತ್ತಂದರೆ ಎಯನ್ನು ಬಳಕೆ ಮಾಡಬೇಕು. ಆದರೆ ಇಲ್ಲಿ ಮುಖ್ಯವಾದ ಗಮನಿಸಬೇಕು ವಿದ್ಯಾರ್ಥಿಗಳೇ, ಎ ಮತ್ತು ಯಾನನ್ನು ಬಳಕೆ ಮಾಡಬೇಕಾದ್ರೆ ಅವು ಸಿಂಗ್ಯುಲರ್ ಆಗಿರಬೇಕು. ಪ್ಲೂರಲ್ ಆದರೆ ಎ ಮತ್ತು ಯಾನನ್ನು ಬಳಕೆ ಮಾಡಬಾರ್ದು ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಅಂದರೆ ಇಲ್ಲಿ ಅಕ್ಷರಗಳು ಮುಖ್ಯವಲ್ಲ, ಅಕ್ಷರಗಳು ಹೊರಡಿಸುವಂಥ ಧ್ವನಿ ಬಹಳ ಮುಖ್ಯ ಇದೆ. ವ್ಯಂಜನ ಬರ್ತಾ ಇದ್ದರೆ ಏನು ಆ್ಯಡ್ ಮಾಡಿ, ಸ್ವರ ಉಚ್ಚಾರಣೆ ಬರ್ತಾ ಇದ್ದರೆ ಯಾನನ್ನು ಆ್ಯಡ್ ಮಾಡಿ. ಅಂದರೆ ಅಕ್ಷರಗಳ ಕಡೆ ಗಮನ ಹರಿಸಬೇಡಿ. ಎ ಇ ಐ ಒ ಯು ಅಂದ ತಕ್ಷಣ ಅಲ್ಲಿ ಎ ಇ ಐ ಒ ಯು ಬಂದ ತಕ್ಷಣ ಯಾನ್ ಅಂತ ಅಲ್ಲ, ಎ ಇ ಐ ಒ ಯುನ ಧ್ವನಿಯನ್ನು ಅವು ಪ್ರೊಡ್ಯೂಸ್ ಮಾಡ್ತಾ ಇರಬೇಕು. ನೋಡಿ ವಿದ್ಯಾರ್ಥಿಗಳೇ, ಇನ್ನು ಡೆಫಿನೆಟ್ ಆರ್ಟಿಕಲ್ ಆದಂಥ ದ ಬಗ್ಗೆ ತಿಳಿದುಕೊಳ್ಳೋಣ. ದ ಯೂಸ್ ಆಫ್ ಡೆಫಿನೆಟ್ ಆರ್ಟಿಕಲ್. ಹಾಗಾದರೆ ದ ಎಲ್ಲಿ ಬಳಕೆ ಮಾಡಬೇಕು? ಈಗ ನಾವು ಇನ್ಡೆಫಿನೆಟ್ ಆರ್ಟಿಕಲ್ ಬಗ್ಗೆ ತಿಳಿದುಕೊಂಡಿವಿ. ಹಾಗೆ ದ ಅನ್ನು ಎಲ್ಲಿ ಬಳಕೆ ಮಾಡಬೇಕು ವಿದ್ಯಾರ್ಥಿಗಳೇ? ನೋಡಿ, ಫಸ್ಟ್ ಒನ್ ಯುನಿಕ್ ಥಿಂಗ್ಸ್. ಯಾವಪ್ಪ? ದ ಸನ್, ದ ಸಿ, ದ ಸ್ಕೈ, ದ ಮೂನ್, ದ ಅರ್ತ್, ದ ಸ್ಟಾರ್, ದ ವೀನಸ್, ದ ಜುಪಿಟರ್, ದ ಸೋಲಾರ್ ಸಿಸ್ಟಮ್. ಈ ರೀತಿ
ಯುನಿಕ್ ಥಿಂಗ್ಸ್ಗಳಿಗೆ ನಾವು ಕಡ್ಡಾಯವಾಗಿ ದನ ಬಳಕೆ ಮಾಡಬೇಕು ವಿದ್ಯಾರ್ಥಿಗಳೇ. ಇನ್ನು ಎರಡನೇದು ನೋಡೋಣ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದ್ದು ಅಂದರೆ ಅಲ್ಲಿ ಕೂಡ ನಾವು ದನ ಬಳಕೆ ಮಾಡಬೇಕು. ದ ವಯಲಿನ್, ದ ವೀಣಾ, ದ ಫ್ಲೂಟ್, ದ ಸಿತಾರ್, ದ ಪಿಯಾನೋ, ದ ಗಿಟಾರ್, ದ ತಬಲಾ, ದ ಹಾರ್ಮೋನಿಯಂ, ಇನ್ನೂ ಹಲವಾರು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳು ಬರ್ತಾವೆ ವಿದ್ಯಾರ್ಥಿಗಳೇ. ಅವುಗಳು ಎಲ್ಲ ಇನ್ಸ್ಟ್ರೂಮೆಂಟ್ಗಳಿಗೂ ನಾವು ದನ ಬಳಕೆ ಮಾಡಬೇಕು. ಇನ್ನು ಮೂರನೇದು ನೋಡೋಣ, ನ್ಯೂಸ್ ಪೇಪರ್ಸ್ ಆ್ಯಂಡ್ ಮ್ಯಾಗಝಿನ್ಸ್, ಅವುಗಳನ್ನು ಹೇಳಬೇಕಾದ್ರೂ ಕೂಡ ನಾವು ದ ಬಳಕೆ ಮಾಡಬೇಕು. ದ ಹಿಂದೂ, ದ ಇಂಡಿಯನ್ ಎಕ್ಸ್ಪ್ರೆಸ್, ದ ಟೈಮ್ಸ್ ಆಫ್ ಇಂಡಿಯಾ, ನೋಡಿ ದ ಭಾರತ್ ಸಮಾಚಾರ್, ವಿಜಯ ಕರ್ನಾಟಕ, ದ ಪ್ರಜಾವಾಣಿ, ಇವುಗಳನ್ನು ನಾವೇನು ಮಾಡಬೇಕು, ದ ಬಳಕೆಯನ್ನು ಮಾಡಬೇಕು. ಇನ್ನೂ ಉಳಿದ ನಿಯಮಗಳನ್ನ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ನೇಮ್ ಆಫ್ ರಿವರ್ಸ್, ಸೀಸ್ ಆ್ಯಂಡ್ ಮೌಂಟೇನ್ಸ್, ಇವುಗಳನ್ನು ಹೇಳಬೇಕಾದ್ರೂ ನಾವು ದ ಬಳಕೆ ಮಾಡಬೇಕು ವಿದ್ಯಾರ್ಥಿಗಳೇ. ದ ಗಂಗಾ, ದ ಕಾವೇರಿ, ದ ನರ್ಮದಾ, ದ ಪೆಸಿಫಿಕ್, ಈ ಉಳಿದ ಎಲ್ಲವುಗಳನ್ನು ಹೇಳಬೇಕಾದ್ರೆ ನಾವು ಏನು ಮಾಡಬೇಕು ವಿದ್ಯಾರ್ಥಿಗಳೇ, ದ ಬಳಕೆ ಮಾಡಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡೋಣ, ನೋಡಿ ಇನ್ನು ಕಮ್ಯುನಿಟೀಸ್ ಬಗ್ಗೆ ಹೇಳಬೇಕಾದ್ರೆ ದ ಇಂಡಿಯನ್, ದ ಜರ್ಮನ್, ದ ರಷ್ಯನ್, ದ ಜಾಪನೀಸ್, ನೋಡಿ ವಿದ್ಯಾರ್ಥಿಗಳೇ. ಹಾಗೆ ಹಿಂದೂಸ್, ದ ಮುಸ್ಲಿಮ್ಸ್, ದ ಕ್ರಿಶ್ಚಿಯನ್ಸ್, ದ ಜೈನ್ಸ್, ನೋಡಿ ಈ ರೀತಿ ಹೇಳಬೇಕಾದ್ರೂ ಕೂಡ ದ ಬಳಕೆ ನಾವು ಮಾಡಬೇಕು. ಇನ್ನು ನೆಕ್ಸ್ಟ್ ನೋಡೋಣ, ಡೈರೆಕ್ಷನ್, ದಿಕ್ಕುಗಳ ಬಗ್ಗೆ ಹೇಳಬೇಕಾದ್ರೆ ದ ನಾರ್ತ್, ದ ಸೌತ್, ದ ಈಸ್ಟ್, ದ ವೆಸ್ಟ್, ದ ಸೌತ್ ಈಸ್ಟ್, ದ ನಾರ್ತ್ ಈಸ್ಟ್, ದ ನಾರ್ತ್ ವೆಸ್ಟ್, ದ ಸೌತ್ ವೆಸ್ಟ್, ಇವುಗಳನ್ನು ಹೇಳಬೇಕಾದ್ರೂ ಕೂಡ ನಾವು ದ ಬಳಕೆ ಮಾಡಬೇಕು ವಿದ್ಯಾರ್ಥಿಗಳೇ. ಇನ್ನು ಉಳಿದ ನಿಯಮಗಳನ್ನು ನೋಡೋಣ. ವೆಲ್ ನೋನ್ ಬುಕ್ಸ್, ಕೆಲವು ಪ್ರಮುಖ ಗ್ರಂಥಗಳ ಬಗ್ಗೆ ಹೇಳಬೇಕಾದ್ರೆ ನಾವು ದ ಬಳಕೆಯನ್ನು ಮಾಡಬೇಕು. ದ ಭಗವದ್ಗೀತಾ, ದ ರಾಮಾಯಣ, ದ ಮಹಾಭಾರತ, ದ ಬೈಬಲ್, ದ ತ್ರಿಪಿಟಿಕಾ, ದ ಕುರಾನ್, ದ ಗ್ರಂಥ ಸಾಹೇಬ, ಈ ಹೇಳಬೇಕಾದ್ರೆ ದ ಬಳಕೆಯನ್ನು ಮಾಡಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿಲಿ, ಆರ್ಡಿನಲ್ಸ್ ಅಂತ ಬರುತ್ತೆ, ಅಂದರೆ ಕಾಲಾನುಕ್ರಮವಾಗಿ ಅನುಕ್ರಮವಾದ ಸಂಖ್ಯೆಗಳನ್ನು ಹೇಳಬೇಕಾದ್ರೂ ಕೂಡ ನಾವು ದ ಬಳಕೆಯನ್ನು ಮಾಡಬೇಕು. ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್, ದ ಫೋರ್ತ್, ದ ಫಿಫ್ತ್, ಹೀಗೆ ದ 10th, ದ ಲಾಸ್ಟ್, ಈ ಥರ ಹೇಳಬೇಕಾದ್ರೂ ಕೂಡ ನಾವು ದ ಬಳಕೆಯನ್ನು ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ನಿಯಮವನ್ನು ನೋಡೋಣ. ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅಂದರೆ ಆವಾಗೂ ಕೂಡ ನಾವು ದ ಬಳಕೆಯನ್ನು ಮಾಡಬೇಕು. ದ ತಾಜ್ ಮಹಲ್, ದ ಚಾರ್ಮಿನಾರ್, ದ ಮೈಸೂರ್ ಪ್ಯಾಲೇಸ್, ದ ಎಲ್ಲೋರಾ ರಾಕ್ ಕೇವ್ಸ್, ದ ಸನ್ ಟೆಂಪಲ್, ದ ಹವಾ ಮಹಲ್, ಇನ್ನೂ ಹಲವಾರು ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ಗಳಿವೆ. ಅವು ಎಲ್ಲವನ್ನೂ ಹೇಳಬೇಕಾದ್ರೆ ನಾವು ಏನು ಮಾಡಬೇಕು ವಿದ್ಯಾರ್ಥಿಗಳೇ, ದ ಬಳಕೆಯನ್ನು ಮಾಡಲೇಬೇಕು. ಇನ್ನು ನೋಡೋಣ, ನೋಡಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಬಳಸಬೇಕಾದ್ರೆ ನಾವು ದ ಬಳಕೆಯನ್ನು ಮಾಡಬೇಕು. ಉದಾಹರಣೆಗೆ ದ ಬೆಸ್ಟ್, ದ ಓಲ್ಡೆಸ್ಟ್, ದ ವರ್ಸ್ಟ್, ದ ಸ್ಮಾಲೆಸ್ಟ್, ದ ಬಿಗ್ಗೆಸ್ಟ್, ದ ಚೀಪೆಸ್ಟ್, ದ ಕಾಮೆಸ್ಟ್, ದ ಬ್ರೈಟೆಸ್ಟ್, ದ ಸ್ಲೋವೆಸ್ಟ್, ಈ ಥರ ಸೂಪರ್ಲೇಟಿವ್ ಡಿಗ್ರಿಗಳನ್ನ ಬಳಕೆ ಮಾಡಬೇಕಾದ್ರೆ ನಾವು ದ ಬಳಕೆಯನ್ನು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು 11ನೇ ನಿಯಮವನ್ನು ನೋಡೋಣ. ನೋಡಿರಿ, ಫೇಮಸ್ ಹಿಸ್ಟಾರಿಕಲ್ ಇವೆಂಟ್ಸ್ಗಳಿರ್ತವೆ, ಪ್ರಮುಖವಾದ ಹಿಸ್ಟಾರಿಕಲ್ ಇವೆಂಟ್ಸ್ಗಳನ್ನು ನಾವು ಆಚರಣೆ ಮಾಡ್ತಾ ಇರ್ತೀವಿ. ಅವುಗಳನ್ನು ಹೇಳಬೇಕಾದ್ರೂ ಕೂಡ ನಾವು ದ ಬಳಕೆಯನ್ನು ಮಾಡಬೇಕಾಗ್ತದೆ. ದ ರಿಪಬ್ಲಿಕ್ ಡೇ, ದ ಇಂಡಿಪೆಂಡೆನ್ಸ್ ಡೇ, ದ ಫ್ರೆಂಚ್ ರೆವಲ್ಯೂಷನ್ಸ್, ಹಲವಾರು ಪ್ರಪಂಚದ ಯಾವುದೇ ಹಿಸ್ಟಾರಿಕಲ್ ಇವೆಂಟ್ಸ್ಗಳನ್ನ ಹೇಳಬೇಕಾದ್ರೂ ಕೂಡ ನಾವು ದ ಬಳಕೆಯನ್ನು ಮಾಡಬೇಕಾಗ್ತದೆ. ಇನ್ನು ನೋಡಿ, ಟೈಮ್ ಎಕ್ಸ್ಪ್ರೆಷನ್ ಹೇಳಬೇಕಾದ್ರೆ ದ ಮಾರ್ನಿಂಗ್, ದ ಆಫ್ಟರ್ನೂನ್, ದ ಈವ್ನಿಂಗ್, ದ ಸಮ್ಮರ್, ದ ವಿಂಟರ್, ದ ಸ್ಪ್ರಿಂಗ್, ದ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್, ಈ ಥರ ಹೇಳಬೇಕಾದ್ರೂ ಕೂಡ ನಾವು ದ ಬಳಕೆಯನ್ನು ಮಾಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ ನೇಮ ನೋಡೋಣ. ದ ಇನ್ವೆನ್ಷನ್ಸ್, ನೋಡಿ ಸಂಶೋಧನೆಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಂದರೆ ಆ ವಾಕ್ಯದಲ್ಲಿ ಆ ಸಂಶೋಧನೆಗಳ ಕುರಿತು ಹೇಳ್ತಾ ಇದ್ವಿ ಅಂದರೆ ನಾವು ದ ಬಳಕೆ ಮಾಡಬೇಕು. ದ ಡಿಜಿಟಲ್ ಕ್ಯಾಮ್ರಾ, ದ ಟೆಲಿಫೋನ್, ದ ಇಂಟರ್ನೆಟ್, ದ ಬೈಸಿಕಲ್, ದ ಟೆಲಿಸ್ಕೋಪ್, ಇವೆಲ್ಲ ಸಂಶೋಧನೆಗಳು ಆಗಿವೆ ವಿದ್ಯಾರ್ಥಿ. ದ ವೀಲ್ ಅಂದ ತಕ್ಷಣ ಭಾಳ ಇದನ್ನು ಮಾಡಬೇಡಿ ವಿದ್ಯಾರ್ಥಿಗಳೇ. ಚಕ್ರದ ಸಂಶೋಧನೆ ಆಗದೇ ಇದ್ದರೆ ಯಾವ ಸಂಶೋಧನೆಗಳು ಆಗ್ತಾ ಇರಲ್ಲ ವಿದ್ಯಾರ್ಥಿಗಳೇ. ದ ಕಂಪಾಸ್, ದ ಪ್ರಿಂಟಿಂಗ್ ಪ್ರೆಸ್, ದ ಬಲ್ಬ್, ಇವೆಲ್ಲ ಸಂಶೋಧನೆಗಳು. ಇವುಗಳನ್ನ ಬಗ್ಗೆ ಮಾತಾಡಬೇಕಾದ್ರೆ ನಾವು ದ ಬಳಕೆಯನ್ನು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ,
ಪರ್ಟಿಕ್ಯುಲರ್ ಪರ್ಸನ್ಸ್ ಆರ್ ಥಿಂಗ್. ನಾವು ಯಾವುದಾದ್ರೂ ನಿರ್ದಿಷ್ಟ ವ್ಯಕ್ತಿ ಅಥವಾ ವಸ್ತುಗಳ ಬಗ್ಗೆ ಹೇಳ್ತಾ ಇದ್ವಿ ಅಂದರೆ ದ ಬಳಕೆಯನ್ನು ಮಾಡಬೇಕಾಗತ್ತೆ. ಉದಾಹರಣೆ ನೋಡ್ರಿ, ಐ ಆಲ್ವೇಸ್ ಗೋ ಟು ದ ಟೆಂಪಲ್ ಇನ್ ದ ಮಾರ್ನಿಂಗ್. ಇಲ್ಲಿ ನೋಡ್ರಿ ದ ಬಳಕೆ ಮಾಡಿದ್ವಿ, ದ ಟೆಂಪಲ್ ಅಂತ ಕರಿತೀವಿ. ಅಂದರೆ ಒಂದು ನಿರ್ದಿಷ್ಟವಾದ ದೇವಸ್ಥಾನಕ್ಕೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದನ್ನು ಇಲ್ಲಿ ಆ ವಾಕ್ಯ ತೋರಿಸಿಕೊಡುತ್ತೆ. ಟೆಂಪಲ್ ಅನ್ನೋದು ನೌನು ವಿದ್ಯಾರ್ಥಿಗಳೇ, ಅದನ್ನು ದ ಅಲ್ಲಿ ಬಳಕೆ ಮಾಡಿದ್ರಿಂದ ಅದೇ ಟೆಂಪಲ್ಗೆ ಅವನು ದಿನಾಲೂ ಹೋಗ್ತಾನೆ, ಅವನಿಗೆ ಪರಿಚಿತ ಇರುವಂಥ ದೇವಸ್ಥಾನಕ್ಕೆ ಅವನು ಹೋಗ್ತಾನೆ ಅಂತ ಅರ್ಥ ಆಗುತ್ತೆ. ಇನ್ನೊಂದು ಉದಾಹರಣೆ ನೋಡೋಣ ನಾವು. ವೇರ್ ಈಸ್ ಅಭಿ, ಅಭಿ ಎಲ್ಲಿದ್ದಾನೆ ಅಂತ ಪ್ರಶ್ನೆ ಕೇಳಿದಾಗ ಈಸ್ ಹಿ ಇನ್ ದ ಕಿಚನ್ ಮತ್ತೆ ಪ್ರಶ್ನೆ ಕೇಳ್ತಾರೆ, ಏನು ಅವನು ಕಿಚನ್ನಲ್ಲಿದ್ದಾನೆ? ನೋ, ಹಿ ಈಸ್ ಇನ್ ದಿ ಬೆಡ್ರೂಮ್. ಇಲ್ಲಿ ನೋಡಿ ದ ಕಿಚನ್ ದ ಬೆಡ್ರೂಮ್ ಅಂತ ಬಳಕೆಯಾಗಿದೆ. ಅಂದರೆ ಇಲ್ಲಿ ಅವರಿಗೆ ಕಿಚನ್ನು ಹಾಗೂ ಬೆಡ್ರೂಮು ಅವರಿಗೆ ಪರಿಚಿತವಿರುತ್ತದೆ, ಹೀಗಾಗಿ ಅವರು ಏನು ಮಾಡಿದ್ದಾರೆ ಇಲ್ಲಿ ದ ಬಳಕೆಯನ್ನು ಮಾಡಿದ್ದಾರೆ. ನೋಡಿ ನೆಕ್ಸ್ಟ್ ನೋಡಿ, ಐ ಬಾಟ್ ಸಮ್ ಮ್ಯಾಂಗೋಸ್. ನಾ ಕೆಲವು ಮಾವಿನ ಹಣ್ಣುಗಳನ್ನು ಕೊಂಡ್ಕೊಂಡೆ. ದ ಮ್ಯಾಂಗೋಸ್ ವರ್ ಬ್ಯಾಡ್ ಅಥವಾ ವೇರ್ ಬ್ಯಾಡ್ ಅಂತ ಕರಿಬೋದು. ಅವು ಏನಾಗಿವೆ? ತುಂಬ ಕೆಟ್ಟಗಿವೆ. ಅಂದರೆ ಇಲ್ಲಿ ದ ಬಳಕೆ ಮಾಡಿದ್ವಿ ನೋಡಿ ವಿದ್ಯಾರ್ಥಿಗಳಿಗೆ. ಐ ಬಾಟ್ ಸಮ್ ಮ್ಯಾಂಗೋಸ್, ದ ಮ್ಯಾಂಗೋಸ್ ಆಗಿಬಿಡುತ್ತೆ ಅಲ್ಲಿ, ಯಾಕಂದರೆ ಆ ಮ್ಯಾಂಗೋಗಳು ಪರಿಚಿತ ಆಗಿಬಿಟ್ಟು ವಿದ್ಯಾರ್ಥಿಗಳೇ ನಮಗೆ, ಹೀಗಾಗಿ ಅಲ್ಲಿ ದ ಬಳಕೆಯನ್ನು ಮಾಡಿದ್ವಿ ವಿದ್ಯಾರ್ಥಿಗಳೇ. ಇನ್ನು ವಿದ್ಯಾರ್ಥಿಗಳೇ ಇಷ್ಟೆಲ್ಲ ಆಯಿತು. ಹಾಗಾದರೆ ಆರ್ಟಿಕಲ್ಸ್ ಆರ್ ನಾಟ್ ಯೂಸ್ಡ್. ಹಾಗಾದರೆ ಆರ್ಟಿಕಲ್ಸನ್ನು ಎಲ್ಲಿ ಬಳಕೆ ಮಾಡಬಾರ್ದು ಅದು ಕೂಡ ಬಹಳ ಮುಖ್ಯ ಆಗ್ತದೆ ವಿದ್ಯಾರ್ಥಿಗಳೇ. ನಾವು ಇದನ್ನು ಕೂಡ ಹಲವಾರು ಬಾರಿ ತಪ್ಪುಗಳನ್ನು ಮಾಡ್ತೇವೆ. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಇವುಗಳನ್ನ ಹೆಚ್ಚಾಗಿ ನಿಮಗೆ ನೀಡಿರ್ತಾರೆ. ನಾವು ಹಾಗಾದರೆ ಆರ್ಟಿಕಲ್ ಎ, ಎನ್ ಹಾಗೂ ದಗಳನ್ನು ಎಲ್ಲಿ ಬಳಕೆ ಮಾಡಬಾರ್ದು ಅವುಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ. ಒಂದನೇದಾಗಿ ನೋಡಿ, ಪ್ರಾಪರ್ ನೌನ್. ನೋಡಿ ವಿದ್ಯಾರ್ಥಿ, ಪ್ರಾಪರ್ ನೌನ್ಗಳ ಬಗ್ಗೆ ಹೇಳುವಾಗ ನಾವು ದ ಬಳಕೆಯನ್ನು ಮಾಡಬಾರ್ದು. ಅಂದರೆ ದ ಗಾಂಧಿ ಅನ್ನಬಾರ್ದು, ದ ಅಬ್ದುಲ್ ಕಲಾಂ ಅನ್ನಬಾರ್ದು ವಿದ್ಯಾರ್ಥಿಗಳೇ. ಕೇವಲ ಟೆಂಡೂಲ್ಕರ್, ಇಂಡಿಯಾ, ಬೆಂಗಳೂರು ಹೀಗೆ ಮಾತ್ರ ಹೇಳಬೇಕು, ಅಲ್ಲಿ ದ ಬಳಕೆಯನ್ನು ಮಾಡಬಾರ್ದು. ಇಲ್ಲಿ ಪ್ರಾಪರ್ ನೌನ್ಗಳ ಹಿಂದೆ ದ ಬಳಕೆಯನ್ನು ಮಾಡುವ ಹಾಗಿಲ್ಲ, ಅಥವಾ ಎ ಅಥವಾ ಎನ್ ಬಳಕೆಯನ್ನು ಕೂಡ ನಾವು ಮಾಡುವ ಹಾಗಿಲ್ಲ. ಇನ್ನು ಎರಡನೇ ನಿಯಮ ನೋಡೋಣ, ಅಬ್ಸ್ಟ್ರಾಕ್ಟ್ ನೌನ್ಗಳು. ಅಬ್ಸ್ಟ್ರಾಕ್ಟ್ ನೌನ್ಗಳು ಹೇಳಬೇಕಾದ್ರೆ ಬ್ಯೂಟಿ, ಕರೇಜ್, ಆನೆಸ್ಟಿ, ವಿಸ್ಡಮ್, ಚೈಲ್ಡ್ಹುಡ್, ಬ್ರೇವ್ರಿ, ಇನ್ನೂ ಹಲವಾರು ಅಬ್ಸ್ಟ್ರಾಕ್ಟ್ ನೌನ್ಗಳಿವೆ. ಅವುಗಳನ್ನ ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳಿದ್ದೇನೆ. ಹಾಗಾದರೆ ಆ ಎಲ್ಲ ಅಬ್ಸ್ಟ್ರಾಕ್ಟ್ ನೌನ್ಗಳ ಹಿಂದೆ ಆರ್ಟಿಕಲನ್ನು ನಾವು ಬಳಕೆ ಮಾಡಬಾರ್ದು. ಇನ್ನು ಮೂರನೇ ನೋಡೋಣ, ಮಟೀರಿಯಲ್ ನೌನ್ಗಳ ಹಿಂದೆಯೂ ಕೂಡ ನಾವು ಆರ್ಟಿಕಲ್ ಬಳಕೆ ಮಾಡಬಾರ್ದು. ವೀಟ್, ರೈಸ್, ಟೀ, ವುಡ್, ಕ್ಲೋತ್, ಶುಗರ್ ಇವುಗಳ ಹಿಂದೆಯೂ ಕೂಡ ನಾವು ಆರ್ಟಿಕಲ್ ಬಳಕೆ ಮಾಡಬಾರ್ದು. ಇನ್ನು ನೆಕ್ಸ್ಟ್ ನೋಡೋಣ, ಲ್ಯಾಂಗ್ವೇಜಸ್. ನೋಡಿ ಭಾಷೆಗಳ ಹಿಂದೆ ಕೂಡ ನಾವು ಸಾಮಾನ್ಯವಾಗಿ ಬಳಕೆ ಮಾಡಿಬಿಡ್ತೀವಿ ವಿದ್ಯಾರ್ಥಿಗಳಿಗೆ. ದ ಕನ್ನಡ ಅಂತೀವಿ, ಹಾಗಾದರೆ ದ ಅಲ್ಲಿ ಬಳಕೆ ಮಾಡಬಾರ್ದು. ಇಂಗ್ಲೀಷ್, ದ ಹಿಂದಿ, ದ ತೆಲುಗು ಆ ಥರ ಅನ್ನಬಾರ್ದು ವಿದ್ಯಾರ್ಥಿಗಳಿಗೆ, ಆ ಥರ ಬರೀಬಾರ್ದು. ಕೇವಲ ತಮಿಳ್, ಮರಾಠಿ. ಇನ್ನು ನೋಡೋಣ ವಿದ್ಯಾರ್ಥಿಗಳೇ, ಫಿಫ್ತ್, ನೇಮ್ಸ್ ಆಫ್ ಮೀಲ್ಸ್. ನೋಡಿ ನಾವು ಹೇಳ್ತೀವಿ ಊಟದಲ್ಲಿ ಹಲವಾರು ಪ್ರಕಾರಗಳಿವೆ. ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್, ಸ್ನ್ಯಾಕ್ಸ್, ಸಪ್ಪರ್. ಇಲ್ಲಿ ದ ಸಪ್ಪರ್, ದ ಬ್ರೇಕ್ಫಾಸ್ಟ್ ಅಂತ ನಾವು ಹೇಳಬಾರ್ದು. ಇನ್ನು ನೋಡಿ ಆರನೇ ನಿಯಮವನ್ನು ನೋಡೋಣ, ನೇಮ್ಸ್ ಆಫ್ ಗೇಮ್ಸ್. ನೋಡಿ ಆಟಗಳ ಬಗ್ಗೆ ಹೇಳಬೇಕಾದ್ರೂ ಕೂಡ ನಾವು ದ ಬಳಕೆಯನ್ನು ಮಾಡಬಾರ್ದು. ಚೆಸ್, ಕ್ರಿಕೆಟ್, ಟೆನ್ನಿಸ್, ಹಾಕಿ, ಫುಟ್ಬಾಲ್. ನೋಡಿ ಯಾವುದೇ ಆಟಗಳನ್ನು ಹೇಳಬೇಕಾದ್ರೂ ಕೂಡ ದ ಚೆಸ್ ಅನ್ನುವ ಹಾಗಿಲ್ಲ. ಆ ಆಟಗಳ ಹಿಂದೆ ನಾವು ಏನು ಮಾಡಬಾರ್ದು ವಿದ್ಯಾರ್ಥಿಗಳೇ, ಆರ್ಟಿಕಲನ್ನು ಬಳಕೆ ಮಾಡಬಾರ್ದು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡೋಣ ನಿಯಮವನ್ನು, ನೇಮ್ ಆಫ್ ಡಿಸೀಸಸ್. ನೋಡಿ ಹಲವಾರು ರೋಗಗಳಿವೆ, ಆ ರೋಗಗಳನ್ನು ಹೇಳಬೇಕಾದ್ರೂ ಕೂಡ ನಾವು ಆರ್ಟಿಕಲನ್ನು ಬಳಕೆ ಮಾಡಬಾರ್ದು. ಫೀವರ್, ಮಲೇರಿಯಾ, ಕ್ಯಾನ್ಸರ್, ಸಾರ್ಸ್ ಹಲವಾರು ರೋಗಗಳು, ಎಷ್ಟೋ ಡಿಸೀಸ್ಗಳಿವೆ. ಆ ಎಲ್ಲ ಡಿಸೀಸ್ಗಳನ್ನ ಹೇಳಬೇಕಾದ್ರೂ ಕೂಡ ನಾವು ದ ಬಳಕೆಯನ್ನು ಮಾಡಲೇಬಾರದು, ಅಥವಾ ಆರ್ಟಿಕಲ್ಗಳನ್ನ ಬಳಕೆ ಮಾಡಬಾರ್ದು. ಸಾಮಾನ್ಯವಾಗಿ ನಾವು ಮಾಡ್ತಾ ಇರ್ತೇವೆ. ದ ಚಿಕನ್ ಪಾಕ್ಸ್ ಅಂತೀವಿ, ದ ಏಡ್ಸ್ ಅಂತೀವಿ, ದ ಪೋಲಿಯೋ ಅಂತೀವಿ. ರೋಗಗಳ ಕುರಿತು ಹೇಳ್ತಾ ಇರಬೇಕಾದ್ರೆ ನಾವು ದ ಬಳಕೆಯನ್ನು ಮಾಡಬಾರ್ದು. ಇನ್ನು ಎಂಟನೇ ನಿಯಮವನ್ನು ನೋಡೋಣ, ನೇಮ್ ಆಫ್ ಕಲರ್ಸ್. ಬಣ್ಣಗಳನ್ನು ಹೇಳುವಾಗ ಕೂಡ ನಾವು ಏನು ಮಾಡಬಾರ್ದು, ದ ಬಳಕೆಯನ್ನು ಅಥವಾ ಆರ್ಟಿಕಲ್ ಬಳಕೆಯನ್ನು ಮಾಡಲೇಬಾರ್ದು. ವೈಟ್, ಬ್ಲ್ಯಾಕ್, ರೆಡ್, ಗ್ರೀನ್, ಬ್ಲೂ, ಗ್ರೇ, ಯೆಲ್ಲೋ, ಇಂಡಿಗೋ ಯಾವುದೇ ರೀತಿ ಬಣ್ಣಗಳ ಬಗ್ಗೆ ಹೇಳಬೇಕಾದ್ರೆ ದ ಬಳಕೆಯನ್ನು ಮಾಡುವ ಹಾಗಿಲ್ಲ. ಇನ್ನು ನೆಕ್ಸ್ಟ್ ನೋಡೋಣ,
ನೇಮ್ ಆಫ್ ವೀಕ್ಸ್ ಆ್ಯಂಡ್ ಮಂತ್ಸ್. ನೋಡಿ ಕೊನೆಯ ನಿಯಮ ವಿದ್ಯಾರ್ಥಿಗಳೇ. ಹಾಗಾದರೆ ನೋಡಿ ದ ಸಂಡೇ, ದ ಮಂಡೇ ಈ ಥರ ಅನ್ನೂ ಆಗಿಲ್ಲ. ಟ್ಯೂಸ್ಡೇ, ಜನವರಿ, ಫೆಬ್ರವರಿ ತಿಂಗಳುಗಳ ಹಿಂದೆಯೂ ಕೂಡ ನಾವು ದ ಬಳಕೆಯನ್ನು ಮಾಡುವ ಹಾಗಿಲ್ಲ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಆರ್ಟಿಕಲ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೇವೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮ್ಮ ಮುಂದಿನ ವಿಡಿಯೋಗೆ ಸ್ಫೂರ್ತಿ ಆಗ್ತದೆ ವಿದ್ಯಾರ್ಥಿಗಳೇ. ನಿಮ್ಮ ನೆಚ್ಚಿನ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.